ಗೋಧಿ ಹಿಟ್ಟು ಮತ್ತು ಈರುಳ್ಳಿ ಬಳಸ್ಕೊಂಡು ಈ ರೀತಿ ಹೆಲ್ದಿ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ನೋಡಿ. ಒಬ್ಬರೇನೆ 4 ತಿಂತಾರೆ, ಅಷ್ಟು ರುಚಿಯಾಗಿರುತ್ತೆ ಈ ರೆಸಿಪಿ. ಇಲ್ಲಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ, 1 ಗ್ಲಾಸ್ ಆಗುವಷ್ಟು ಸೋಸ್ಕೊಂಡು ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಅಜ್ವೈನು, 1 ಚಮಚ ಎಣ್ಣೆ ಹಾಕಿ ನಾರ್ಮಲ್ ಆಗಿ ಗೋಧಿ ಹಿಟ್ಟು ಯಾವ ರೀತಿ ನಾದ್ಕೊಂತೀವಿ ನೋಡಿ ಅದೇ ರೀತಿ ನಾದ್ಕೋಬೇಕು. ನಾದ್ಕೊಂಡಾಗಿದೆ. ಇಲ್ಲಿ ಈರುಳ್ಳಿ ಹಾಕ್ತಿದ್ದೀನಿ, ಸುಮಾರು ಒಂದು 4ರಿಂದ 5. ಈ ರೀತಿ ಬಿಡಿ ಬಿಡಿಯಾಗಿ ಮಾಡ್ಕೋಬೇಕು ಈರುಳ್ಳಿ. ರೆಡ್ ಖಾರದ ಪುಡಿ, ಧನಿಯಾ ಪೌಡರ, ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಚಮಚ ಚಾಟ್ ಮಸಾಲ ಹಾಕಿದ್ದೀನಿ, ಒಂದು 3 ಚಮಚ ಬಾಂಬೆ ರವೆ ಹಾಕ್ತಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ಬಾಂಬೆ ರವೆ ಹಾಕೋದ್ರಿಂದ ಈರುಳ್ಳಿ ನೀರು ಬಿಟ್ಕೊಳ್ಳುತ್ತೆ, ಬಾಂಬೆ ರವೆ ಹೀರ್ಕೊಳ್ಳುತ್ತೆ. ಹೀಗಾಗಿ ಬಾಂಬೆ ರವೆ ಅಥವಾ ಚಿರೋಟಿ ರವೆ ಯಾವುದಾದ್ರೂ ಹಾಕೋರು ಭೀ ನಡೆಯುತ್ತೆ. ಒಂದು 3 ಚಮಚ ಹಾಕೊಳ್ಳಿ, ಸ್ಟಫಿಂಗ್ ಡ್ರೈ ಆಗಿ ಬರುತ್ತೆ. ಇವಾಗ ಹಿಟ್ಟನ್ನ ತಗೊಂಡು ಈ ರೀತಿ ರೌಂಡ್ ಆಗಿ ಲಟ್ಟಿಸ್ಕೋಬೇಕು. ಇವಾಗ ಈ ಸ್ಟಫಿಂಗ್ನ ಈ ರೀತಿ ಇಡಬೇಕಾಗುತ್ತೆ. ನಿಮ್ಗೆ ಈ ಸ್ಟಫಿಂಗ್ನ ಎಷ್ಟು ಬೇಕೋ ಅಷ್ಟು ಇಟ್ಕೋಬಹುದು. ಇವಾಗ ಏನಿಲ್ಲ, ಇದನ್ನ ಟೈಟ್ ಆಗಿ ಈ ರೀತಿ ಸುತ್ತಬೇಕು. ಸುತ್ತಿದ ಮೇಲೆ ಈ ರೀತಿ ಚಾಕು ತಗೊಂಡು ಕಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ. ಇದನ್ನು ತಿನ್ನೋಕೆ ನಿಮಗೆ ಚಟ್ನಿ, ಸಾಂಬಾರ್, ಪಲ್ಯ ಏನೂ ಬೇಕಾಗಿಲ್ಲ. ಬಿಸಿ ಬಿಸಿ ಇರುವಾಗ ನೀವು ತುಪ್ಪ ಹಾಕೊಂಡು ತಿನ್ಬೋದು. ತುಂಬಾನೇ ರುಚಿಯಾಗಿರುತ್ತೆ ಈ ಈರುಳ್ಳಿ ಲಚ್ಚಾ ಪರಾಟ. ಸೊ ಖಂಡಿತ ಒಂದ್ಸಲ ಟ್ರೈ ಮಾಡಿ ನೋಡಿ. ಮತ್ತೆ ಇಲ್ಲಿ ಲಟ್ಟಿಸುವಾಗ ಜಾಸ್ತಿ ಜೋರು ಹಾಕಿ ಲಟ್ಟಿಸ್ಕೋಬಾರ್ದು, ಸ್ಲೋಲಿ ಆಗಿ ಲಟ್ಟಿಸ್ಕೋಬೇಕು. ಇಲ್ಲಿ ಹಂಚು ಕೂಡ ಬಿಸಿಯಾಗಿದೆ. ನಾರ್ಮಲ್ ಆಗಿ ನಾವು ಪರೋಟ, ಚಪಾತಿ ಬೇಯಿಸ್ಕೊಂತೇವಲ್ಲ ಅದೇ ರೀತಿ ಎಣ್ಣೆ ಅಥವಾ ತುಪ್ಪನ ಹಚ್ಕೊಂಡು ಎರಡೂ ಕಡೆಗೆ ಕ್ರಿಸ್ಪಿ ಆಗಬೇಕು, ಆ ರೀತಿ ಬೇಯಿಸ್ಕೊಳ್ಳಿ. ಆಹಾ, ತಿನ್ನುವಾಗ ಏನು ರುಚಿ ಅಂತೀರಾ. ಸೊ ನೋಡಿ.